Good morning, students. The subject is Advanced Financial Accounting. In that first chapter is Insurance Claims. Let us continue the 19th one. The premises and the stock of Gulab Jam were totally destroyed by the fire on 30/4/2014 from the book, and the other record that were saved. The following information is available. The stock on hand has always been valued at 10% less than the cost. Here ಸ್ಟಾಕ್ ಅನ್ನೋದು 10% ಲೆಸ್ ಮಾಡಿ ತೋದ್ಕೋಬೇಕು. ಬಟ್ ಇಯರ್ ಇನ್ ದೀಸ್ ಸ್ಟೇಟ್ಮೆಂಟ್ ದಿ ಡಿಂಟ್ ಸೆಡ್ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕು ಕೇಳಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೇಳಿಲ್ಲ. ಬಟ್ ದೇ ಸೆಡ್ ಸ್ಟಾಕ್ ಆನ್ ಹ್ಯಾಂಡ್ ಮೀನ್ಸ್ ಬೋತ್ ದಿ ಸ್ಟಾಕ್ ವಿಲ್ ಕಮ್. ಓಪನಿಂಗು ಬರುತ್ತೆ, ಕ್ಲೋಸಿಂಗು ಬರುತ್ತೆ. ಸೊ ಓಪನಿಂಗ್ ಸ್ಟಾಕ್ದು ಅಮೌಂಟಲ್ಲಿ 10% ಲೆಸ್ ದ್ಯಾನ್ ತೋದ್ಕೋಬೇಕು. ಹಂಗೆ ಕ್ಲೋಸಿಂಗ್ ಸ್ಟಾಕಲ್ಲೂ ಅಷ್ಟೇ 10% ಲೆಸ್ ದ್ಯಾನ್ ದಿ ಅಮೌಂಟ್ ತೋದ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ದಿ ಗಿವನ್ 4 years ಇನ್ಫಾರ್ಮೇಷನ್. 4 years ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನಲ್ಲಿ ಫಸ್ಟ್ ಒನ್ ಈಸ್ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂಡ್ 27,090 in 2011 and 12. 12 and 13 32,400. 13 and 14 36,000. 14 and 15 36,900. ಪರ್ಚೇಸಸ್ ಲೆಸ್ ರಿಟರ್ನ್. ಸೊ ಪರ್ಚೇಸಸ್ಸಿಂದ ಅವರೇ ರಿಟರ್ನ್ ಅನ್ನೋದು ತೆಗೆದಾಕ್ಬಿಟ್ಟು ಅಮೌಂಟ್ ಅನ್ನೋದು ಕೊಟ್ಟಿದ್ದಾರೆ. ಇನ್ ದ ಇಯರ್ 2011 and 12 74,900. 12 and 13 80,000. 13 and 14 81,000. 14 and 15 6,000. Next sales less return. In the year 11 and 12 1,20,000. 12 and 13 1,32,000. 13 and 14 1,40,000. In the year 14 and 15 12,000. Wages in the year 11 and 12 17,400. 12 and 13 19,000. 13 and 14 20,900. 14 and 15 2,000. Closing stock as valued in the year 11 and 12 32,400. 12 and 13 36,000. 13 and 14 36,900. In the year 14 and 15 they didn't given. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರದಲ್ಲಿ ಯಾವ ಅಕೌಂಟ್ ಮಾಡಬೇಕು ಅನ್ನೋದು ನೋಡಿ. ಫಸ್ಟ್ ಇಯರ್ ಇನ್ 11 and 12 ಬೋತ್ ಓಪನಿಂಗ್ ಸ್ಟಾಕು ಇದೆ, ಕ್ಲೋಸಿಂಗ್ ಸ್ಟಾಕು ಇದೆ. ಟ್ರೇಡಿಂಗ್ ಅಕೌಂಟ್ ಅನ್ನೋದು ಮಾಡಬೇಕು. ನೆಕ್ಸ್ಟ್ 12 and 13 ಓಪನಿಂಗು ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ. ಟ್ರೇಡಿಂಗ್ ಅಕೌಂಟ್ ವಿ ಹ್ಯಾವ್ ಟು ಡೂ. ನೆಕ್ಸ್ಟ್ 13 and 14 ಓಪನಿಂಗ್ ಸ್ಟಾಕು ಇದೆ, ಕ್ಲೋಸಿಂಗ್ ಸ್ಟಾಕು ಇದೆ. ಟ್ರೇಡಿಂಗ್ ಅಕೌಂಟ್. ಬಟ್ ಇನ್ ದ ಇಯರ್ 14 and 15 ಓಪನಿಂಗ್ ಸ್ಟಾಕ್ ಮಾತ್ರ ಇದೆ, ಕ್ಲೋಸಿಂಗ್ ಸ್ಟಾಕ್ ಇಲ್ಲ. ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನೋದು ಮಾಡಬೇಕು. ನೆಕ್ಸ್ಟ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಸಬ್ಮಿಷನ್ ಟು ದಿ ಇನ್ಶೂರೆನ್ಸ್ ಕಂಪನಿ ಈಸ್ ಸಪೋಸ್ ಆಫ್ ದ ಕಂಪನಿ ಫಾರ್ ದಿ ಲಾಸ್ ಆಫ್ ಸ್ಟಾಕ್. ಸೊ ಎಷ್ಟು ಲಾಸ್ ಆಗ್ತಾ ಇದೆ ಸ್ಟಾಕ್ ಅನ್ನೋದು ವಿ ನೀಡ್ ಟು ಕ್ಯಾಲ್ಕುಲೇಟ್. ಸೊ there is a 4 years trading account, 3 years trading account, 1 year memorandum of trading account ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ 3 years 4 years ಅನ್ನೋದು ಕೊಟ್ಟಿದ್ದಾರೆ. ಸೊ ಇಯರ್ ಮೆನ್ಷನ್ ಈಸ್ ವೆರಿ ಕಂಪಲ್ಸರಿ. ವಿತೌಟ್ ಇಯರ್ ಮೆನ್ಷನಿಂಗ್ ಆರ್ ಇಂಡಿಕೇಟಿಂಗ್ ದ ಪ್ರಾಬ್ಲಮ್ ಈಸ್ ನಾಟ್ ಕರೆಕ್ಟ್. 2011 and 12 ಕ್ರೆಡಿಟ್ ಡೆಬಿಟ್ ಪರ್ಟಿಕ್ಯುಲರ್ rupees amount in rupees. ಪರ್ಟಿಕ್ಯುಲರ್ ಅಮೌಂಟ್ ಇನ್ ರುಪೀಸ್. ಸೊ ಫಾರ್ಮೇಟ್ ಅನ್ನೋದು ಕಂಪಲ್ಸರಿ ಇರಬೇಕು. ಫಸ್ಟ್ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಓದ್ಕೋಬೇಕಾದ್ರೆ ಅಮೌಂಟು ಎಷ್ಟಿದೆ 27,090 ಲೆಸ್ 10%. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ ಹ್ಯಾಂಡ್ ಆಸ್ ಆಲ್ವೇಸ್ ಅನ್ನೋದಿದೆ, ಅಂದರೆ 4 yearsಗೂ ಇಂಡಿಕೇಟ್ ಆಗುತ್ತೆ. ಆಲ್ವೇಸ್ ಬೀನ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದ್ಯಾನ್ ದಿ ಕಾಸ್ಟ್ ಅಂತಿದೆ. ಸೊ 10% ಲೆಸ್ ಮಾಡಿ ತೋದ್ಕೋಬೇಕು. ಯಾವ ರೀತಿ ಬರುತ್ತೆ? 27,090 into 100 divided by 90.
ಸೊ 100 ಇಂದ ಲೆಸ್ 10% ತೆಗೆದುಕೊಂಡ್ರೆ 90 ಬರುತ್ತೆ. ಸೊ ಈ ರೀತಿ 90 ಅನ್ನೋದು ಬರುತ್ತೆ. ಸೊ ಮೋರ್ ದ್ಯಾನ್ ಕಾಸ್ಟ್ 10% ಮೋರ್ ದ್ಯಾನ್ ದಿ ಕಾಸ್ಟ್ ಏನಾದರೂ ಕೊಟ್ಟರೆ ಆ್ಯಡ್ ಮಾಡ್ಕೊಳ್ಳಿ. ಲೆಸ್ ಅಂತಿದೆ, ಸಬ್ಸ್ಟ್ರಾಕ್ಟ್ ಮಾಡಿದ್ದೀವಿ, 90 ಅನ್ನೋದು ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. 27,090 ಇಂಟು 100 ಡಿವೈಡೆಡ್ ಬೈ 90 ಎಷ್ಟು ಬರುತ್ತೆ? 30,100. ನೆಕ್ಸ್ಟ್ 2 purchases. ಎಷ್ಟಿದೆ? 74,900. 2 wages 17,400. 2 gross profit ಗೊತ್ತಿಲ್ಲ, ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಆಲ್ರೆಡಿ ಗೊತ್ತಿದೆ, ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅಂತ. ನೆಕ್ಸ್ಟ್ ಬೈ ಸೇಲ್ಸ್ ಎಷ್ಟಿದೆ? 1,20,000. ಬೈ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಡೈರೆಕ್ಟಾಗಿ ಹಾಕ್ಕೋಬೋದಾ? ನೋ, ವಿ ಹ್ಯಾವ್ ಟು ಡೂ ಲೆಸ್. 32,400 ಇಂಟು 100 ಡಿವೈಡೆಡ್ ಬೈ 90. ಯಾಕಂದರೆ 10% ಲೆಸ್ ದ್ಯಾನ್ ಆನ್ ಕಾಸ್ಟ್ ಇದೆ. ಸೊ ಓನ್ಲಿ 32,400 ಇಂಟು 100 ಡಿವೈಡೆಡ್ ಬೈ 90 ಮಾಡಿಕೊಂಡ್ರೆ 36,000 ಬರುತ್ತೆ. ಟೋಟಲ್ ಮಾಡಿ. ಸೊ 1,56,000 ಬರುತ್ತೆ. 1,56,000 ಲೆಸ್ 30,100, 74,900, 17,400 ಎಷ್ಟು ಬರುತ್ತೆ? 33,600. ಗ್ರಾಸ್ ಪ್ರಾಫಿಟ್ 33,600 ಆಯಿತು. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ? ಗ್ರಾಸ್ ಪ್ರಾಫಿಟ್ ರೇಷ್ಯೋ ಫಾರ್ಮುಲಾ ಬಂದುಬಿಟ್ಟು ಗ್ರಾಸ್ ಪ್ರಾಫಿಟ್ ರೇಷ್ಯೋ is equal to gross profit divided by sales into 100. ಎಷ್ಟಿದೆ ಗ್ರಾಸ್ ಪ್ರಾಫಿಟ್? 33,600 ಡಿವೈಡೆಡ್ ಬೈ ಸೇಲ್ಸ್ ಬಂದುಬಿಟ್ಟು 1,20,000 ಇಂಟು 100. 33,600 divided by 1,20,000 into 100. It is 28%. Next account, trading account for the year ending or for the year 2012 and 13. Particular amount in rupees. Next 2 opening stock, same calculations. ಸೊ ಇಲ್ಲಿ ಸ್ಪೇಸ್ ಎಷ್ಟಿದೆ? 32,400 ಇಂಟು 100 ಡಿವೈಡೆಡ್ ಬೈ 90. 32,400 ಇಂಟು 100 ಡಿವೈಡೆಡ್ ಬೈ 90 ಬರುತ್ತೆ 36,000. ಸ್ಪೇಸ್ ಇಲ್ಲ, ಯು ಕ್ಯಾನ್ erase. Next 2 purchases 80,000. 2 wages 19,000. Next to gross profit
ಬ್ಯಾಲೆನ್ಸಿಂಗ್ ಫಿಗರ್ ಅನ್ನೋದು ಬರುತ್ತೆ. ಬೈ ಸೇಲ್ಸ್ ಎಷ್ಟಿದೆ 1,32,000 ಬೈ ಕ್ಲೋಸಿಂಗ್ ಸ್ಟಾಕ್ 36,000 into 100 divided by 90. 40,000 ಬರುತ್ತೆ. ನೆಕ್ಸ್ಟ್ ಟೋಟಲ್ ಮಾಡಿ 1,32,000 ಪ್ಲಸ್ 40,000 1,72,000 1,72,000. ನೆಕ್ಸ್ಟ್ ಲೆಸ್ ಮಾಡ್ಕೊಂಡು ಬನ್ನಿ 36,000 80,000 19,000 37,000 ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಷನ್. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 37,000. ಸೇಲ್ಸ್ 1,32,000 into 100. 37,000 divided by 1,32,000 into 100. 28%. Points ಅಲ್ಲಿ ಬಂದಿದೆ, ಸೊ ಟೇಕ್ ಇಟ್ 28. ನೆಕ್ಸ್ಟ್ ನೀವು ಇಯರ್ದು ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ದು ಓಪನಿಂಗ್ ಸ್ಟಾಕ್ ಅನ್ಕೋಬೋದಲ್ಲ, ಸೇಮ್ ಅಮೌಂಟ್ ಅನ್ನೋದು ಬಂದಿದೆ. ಸೊ ನೋ ನೀಡ್ ಟು ವರಿ. ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್ for the year 2013-14. Debit, credit. Particular amount in rupees, particular amount in rupees. To opening stock ಎಷ್ಟಿದೆ 36,000 into 100 divided by 90. 36,000 into 100 divided by 90 40,000. ನೋಡಿ ಕ್ಲೋಸಿಂಗ್ ಸ್ಟಾಕ್ದ ಅಮೌಂಟ್ 40,000, ಇಲ್ಲೂ ಅಷ್ಟೇ 40,000 ಬರ್ತಾ ಇದೆ. ನೆಕ್ಸ್ಟ್ ಟು ಪರ್ಚೇಸಸ್ 81,000. to pages 20,900 by sales ಎಷ್ಟಿದೆ 1,40,000 by closing stock 36,900 into 100 divided by 90. 36,900 into 100 divided by 90 41,000. ಟೋಟಲ್ ಮಾಡಿ 1,40,000 1,81,000 1,81,000 to gross profit ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಸೊ ಲೆಸ್ ಮಾಡ್ಕೊಂಬನ್ನಿ 1,81,000 ಮೈನಸ್ 40,000 81,000 20,900 ಎಷ್ಟು ಬರುತ್ತೆ 39,100. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಫಾರ್ಮುಲಾ ಬಂದ್ಬಿಟ್ಟು ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ divided by sales into 100.
ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 39,100 ಡಿವೈಡೆಡ್ ಬೈ 1,40,000 ಇಂಟು 100. 39,100 divided by 1,40,000 into 100. ಓಕೆ, 27.92 ಇದೆ. ರೌಂಡ್ ಫಿಗರ್ ಮಾಡ್ಕೊಳ್ಳಿ. 9 ಇರೋದು 28 ಮಾಡ್ಕೊಳ್ಳಿ. 28%. ನೆಕ್ಸ್ಟ್ ಅಕೌಂಟ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಲಾಸ್ಟ್ ಇಯರ್. Trading account for the year 2014-15. Credit, debit. Particular rupees. Particular amount in rupees. Next, 2. Opening stock. ಓಪನಿಂಗ್ ಸ್ಟಾಕ್ ಎಷ್ಟಿದೆ? 36,900 ಇಂಟು 100 ಡಿವೈಡೆಡ್ ಬೈ 90 ಮಾಡಿಕೊಂಡ್ರೆ 41,000 ಬರುತ್ತೆ. ಸೇಮ್. ಇಟ್ ಈಸ್ ಅ 4. 41,000 ಟು ಪರ್ಚೇಸಸ್ ಬಂದ್ಬಿಟ್ಟು 6,000 ಟು ವೇಜಸ್ 2,000 ಬೈ ಸೇಲ್ಸ್ ಬಂದ್ಬಿಟ್ಟು 12,000 ಬೈ ಕ್ಲೋಸಿಂಗ್ ಸ್ಟಾಕ್. ಇಯರ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಕೊಟ್ಟಿಲ್ಲ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಿದ್ದೀವಲ್ಲ, ಬ್ಯಾಲೆನ್ಸಿಂಗ್ ಫಿಗರ್ ಇದು ಬರುತ್ತೆ. ನೆಕ್ಸ್ಟ್ ಇಯರ್ 2 ಗ್ರಾಸ್ ಪ್ರಾಫಿಟ್. ಇಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನೋದು ನೋಡಿ, ಈವನ್ 3 years ಗ್ರಾಸ್ ಪ್ರಾಫಿಟ್ ರೇಷಿಯೋ ಇದೆ. ಯಾವುದ್ರ ಮೇಲೆ ಮಾಡ್ತಾ ಇದ್ದಿದ್ದು? ವಿ ಆರ್ ಡೂಯಿಂಗ್ ಆನ್ ಸೇಲ್ಸ್ ಮೇಲೆ ಮಾಡ್ತಾ ಇದ್ದಿದ್ದು. ಬಟ್ 3 years ಇದೆ. ಆವ್ರೇಜ್ ಅನ್ನೋದು ತೋದ್ಕೋಬೇಕು. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಆವ್ರೇಜ್. ಪರ್ಸಂಟೇಜ್ ಫಸ್ಟ್ ಇಯರ್ 28% ಪ್ಲಸ್ ಸೆಕೆಂಡ್ ಇಯರ್ 28% ಪ್ಲಸ್ 28% ಡಿವೈಡೆಡ್ ಬೈ ಎಷ್ಟು ಇಯರ್ಸ್ ಇದೆ? 1 2 3 ಇಯರ್ಸ್ ನಾವು ಮಾಡ್ತಾ ಇರೋದು. ಸೊ ಮಾಡಿ, ಪರ್ಸಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಪರ್ಸಂಟೇಜ್ ಎಲ್ಲ ಹಾಕ್ಕೋಬೇಡಿ. ಸೊ 28 ಪ್ಲಸ್ 28 ಮಾಡಿ 84 ಬರುತ್ತೆ. 84 ಡಿವೈಡೆಡ್ ಬೈ 3 ಮಾಡಿದ್ರೆ ವಿಲ್ ಗೆಟ್ ಇಟ್ ಆವ್ರೇಜ್ 28 ಓನ್ಲಿ. ಸೊ 28% ಅನ್ನೋದು ಮಾಡಬೇಕು. ಇಲ್ಲಿ 28 ಹಾಕ್ಕೊಂಡು ಪರ್ಸಂಟೇಜ್ ಅಂತ ಹಾಕ್ಕೋಬೇಡಿ. ನೋ, ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ಸಿಂಬಲ್ ಇಯರ್. ಸೊ ಪುಟ್ ಇಟ್ 28%. ಸೊ ಸೇಲ್ಸ್ ಬಂದುಬಿಟ್ಟು 12,000 ಇಂಟು 28%. 12,000 ಇಂಟು 28% ಮಾಡಿದ್ರೆ 3,360. ಸೊ ಆ್ಯಡ್ ಮಾಡ್ಕೊಂಡು ಬನ್ನಿ. ಡೆಬಿಟ್ ಸೈಡ್ ಅನ್ನೋದು ಜಾಸ್ತಿ ಬರುತ್ತೆ. 41,000 ಪ್ಲಸ್ 6,000 2,000 3,360 ಎಷ್ಟು ಬರುತ್ತೆ ಟೋಟಲ್? 52,360 ಲೆಸ್ 12,000 ಮಾಡಿದ್ರೆ ವಿಲ್ ಗೆಟ್ ಇಟ್. ಕ್ಲೋಸಿಂಗ್ ಸ್ಟಾಕ್ ಈಸ್ 40,360. ಸೊ ಇನ್ ದೀಸ್ ಸಾಲ್ವೇಜ್ ಏನಾದರೂ ಕೊಟ್ಟಿದ್ದಾರಾ? ಇನ್ ದೀಸ್ ಪ್ರಾಬ್ಲಮ್ ದೇ ಡಿಂಟ್ ಗಿವನ್ ಎನಿ ಸಾಲ್ವೇಜ್. ಸೊ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಮಾಡಿ ಕ್ಯಾಲ್ಕುಲೇಟ್. Calculation of actual loss of stock. So they didn't given any information regarding the salvage stock. Make it the formula. Put it the formula: actual loss of
stock is equal to closing stock or stock on the date of the fire ಆದರೂ ಅನ್ಬೋದು in 2 words ಮೈನಸ್ salvage stock. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 40,360 minus salvage stock is nil. So 40,360 ಅಷ್ಟೇ actual loss of stock. It carries 1 mark. This is a solution for 19th month. It is a 14 mark question.